ನಗರಸಭೆಯ ನೀರನ್ನ ಕದ್ದು ಮಾರಾಟ ಮಾಡಿಕೊಳ್ಳಲಾಗಿದೆ. ಅಕ್ರಮದ ಬಗ್ಗೆ ದೂರು ಬರ್ತಿದ್ದಂಗೆ ಆಯುಕ್ತರು ಅಲರ್ಟ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದಲ್ಲಿ ಈ ಘಟನೆ ನಡೆದಿದ್ದು, ನಗರಸಭೆ ಸಾರ್ವಜನಿಕರಿಗೆ ನೀಡಿದ್ದ ನೀರು ಕೊಳವೆಗೆ ಕನ್ನ ಕೊರೆದು ನೀರು ಕದಿಯುತ್ತಿದ್ದಂತಹ ವಾಟರ್ಮ್ಯಾನ್ ಹೊರಗುತ್ತಿಗೆ ಆಧಾರದಲ್ಲಿ ನಗರಸಭೆ ಕೆಲಸಕ್ಕೆ ಶಬೀರ್ ಸೇರಿದ್ದ. ಶಬೀರ್ ಕೆಲಸಕ್ಕೆ ಸೇರಿದ ನಂತರ ಖಾಸಗಿ ವಾಟರ್ ಪ್ಲಾಂಟ್ ಮಾಡಿದ್ದ. ಈ ವಾಟರ್ ಪ್ಲಾಂಟ್ಗೆ ನಗರಸಭೆ ನೀರನ್ನು ಅಕ್ರಮವಾಗಿ ಪಡೆದಿದ್ದ. ಈ ಬಗ್ಗೆ ವಾರ್ಡ್ನಲ್ಲಿ ಗಲಾಟೆ ಕೂಡ ಆಗಿತ್ತು. ವಾರ್ಡಿನ ಜನರು ಘಟಕಕ್ಕೆ ಹೋಗಿದ್ದಕ್ಕೆ ಕೊಳವೆಯನ್ನ ಕತ್ತರಿಸಿದ್ರು. ಈ ಬಗ್ಗೆ ಶಬೀರ್ ಜನರ ವಿರುದ್ಧ ಠಾಣೆಗೆ ದೂರನ್ನು ನೀಡಿದ್ದ. ಘಟನೆ ನಂತರ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಆಯುಕ್ತ ಗೋಪಾಲ್ ಜಾಧವ್ ಅಕ್ರಮದ ವಿರುದ್ಧ ನಗರ ಠಾಣೆಗೆ ದೂರು ನೀಡಿದ್ದಾರೆ. ಖಾಸಗಿ ವಾಟರ್ ಫಿಲ್ಟರ್ ಮಾಲೀಕ ಶಬೀರ್ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದಲ್ಲಿ ಈ ಘಟನೆ ನಡೆದಿದೆ. ಅದು ಅವರೆಲ್ಲ ಫ್ಯಾಕ್ಟ್ರಿ ಎಲ್ಲ ಫೋಟೋ ಇದು ಮಾಡ್ತಾರೆ. ನೀವೆಲ್ಲ ಮಾಡೋದು ಅದು ಬೋರ್ ಹೊಡ್ಬಿಟ್ಟಿರೋದು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿ ಎಫ್ಐಆರ್ ಹಾಕ್ಬೇಕು. ಆಯ್ತು, ಕೌನ್ಸಿಲರ್ ಬರ್ತಾ ಇದ್ದಾರೆ. ನಾವು ಹಾಕ್ತಿದ್ದೀನಿ. ಅವ್ರು ನಮ್ಮ ಕ್ಯಾಮ್ರಾ ರಾಜ್ ನ್ಯೂಸ್ ಅಂತ ಹೇಳಿ. ನಗರಸಭೆಯ ನೀರನ್ನ ಕದ್ದು ಮಾರಾಟ ಮಾಡಿಕೊಳ್ಳಲಾಗಿದೆ. ಅಕ್ರಮದ ಬಗ್ಗೆ ದೂರು ಬರ್ತಿದ್ದಂಗೆ ಆಯುಕ್ತರು ಅಲರ್ಟ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದಲ್ಲಿ ಈ ಘಟನೆ ನಡೆದಿದ್ದು, ನಗರಸಭೆ ಸಾರ್ವಜನಿಕರಿಗೆ ನೀಡಿದ್ದ ನೀರು ಕೊಳವೆಗೆ ಕನ್ನ ಕೊರೆದು ನೀರು ಕದಿಯುತ್ತಿದ್ದಂತಹ ವಾಟರ್ಮ್ಯಾನ್ ಹೊರಗುತ್ತಿಗೆ ಆಧಾರದಲ್ಲಿ ನಗರಸಭೆ ಕೆಲಸಕ್ಕೆ ಶಬೀರ್ ಸೇರಿದ್ದ. ಶಬೀರ್ ಕೆಲಸಕ್ಕೆ ಸೇರಿದ ನಂತರ ಖಾಸಗಿ ವಾಟರ್ ಪ್ಲಾಂಟ್ ಮಾಡಿದ್ದ. ಈ ವಾಟರ್ ಪ್ಲಾಂಟ್ಗೆ ನಗರಸಭೆ ನೀರನ್ನು ಅಕ್ರಮವಾಗಿ ಪಡೆದಿದ್ದ. ಈ ಬಗ್ಗೆ ವಾರ್ಡ್ನಲ್ಲಿ ಗಲಾಟೆ ಕೂಡ ಆಗಿತ್ತು. ವಾರ್ಡಿನ ಜನರು ಘಟಕಕ್ಕೆ ಹೋಗಿದ್ದಕ್ಕೆ ಕೊಳವೆಯನ್ನ ಕತ್ತರಿಸಿದ್ರು. ಈ ಬಗ್ಗೆ ಶಬೀರ್ ಜನರ ವಿರುದ್ಧ ಠಾಣೆಗೆ ದೂರನ್ನು ನೀಡಿದ್ದ. ಘಟನೆ ನಂತರ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಆಯುಕ್ತ ಗೋಪಾಲ್ ಜಾಧವ್ ಅಕ್ರಮದ ವಿರುದ್ಧ ನಗರ ಠಾಣೆಗೆ ದೂರು ನೀಡಿದ್ದಾರೆ. ಖಾಸಗಿ ವಾಟರ್ ಫಿಲ್ಟರ್ ಮಾಲೀಕ ಶಬೀರ್ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದಲ್ಲಿ ಈ ಘಟನೆ ನಡೆದಿದೆ.